ಹಲೋ ಹಾಯ್ ನಮಸ್ಕಾರ. ಏರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ನಾಟಿ ಸ್ಟೈಲಲ್ಲಿ ಮಾಡುವಂಥ ಎಗ್ ಕರಿನ ನೋಡೋಣ. ಎಗ್ ಸಾಂಬಾರು ಹೇಗೆ ಮಾಡೋದಂತ ತುಂಬ ಈಸಿಯಾಗಿ ಮಾಡ್ಬೋದು. 8 ಎಗ್ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಈ ಥರ ನೀಟಾಗಿ ಕಟ್ ಮಾಡಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಥರ ಕಟ್ ಮಾಡಬೇಕು. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. 2 ಆನಿಯನ್ ಈ ಥರ ಕಟ್ ಮಾಡ್ಕೊಳ್ಳಿ. 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 5 ಬಾದಾಮ್, ಇದರಲ್ಲಿ ಸೊಂಪು, ಪಲಾವ್ ಎಲೆ, ಚಕ್ಕೆ ಮತ್ತು 2 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, 1 ಇಂಚಿನಷ್ಟು ಶುಂಠಿ, ದೊಡ್ಡದಾಗಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಮೆಣಸು, ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಅರಿಶಿಣ, ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದು ಹಾಗೆ ಸ್ವಲ್ಪ ಫ್ರೈ ಆಗಿದ ಮೇಲೆ ಎಗ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಉಲ್ಟಾ ಹಾಕಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಬಿಡಿ. ತುಂಬ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ, ಸುಡುತ್ತೆ. ಫ್ರೈ ಆಗಿದೆ, ಉಲ್ಟಾ ಹಾಕ್ಕೋಬೇಕು. ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ಯಾಕ್ ಸೈಡ್ ಈ ಥರ ಫ್ರೈ ಆಗಬೇಕು. ಇನ್ನೊಂದು ಪಾತ್ರೆ ತೊಗೋಬೇಕು. ಸ್ವಲ್ಪ ಎಣ್ಣೆ ಹಾಕಿ 5 ಬಾದಾಮ್ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ. ಎಲೆ, ಪಲಾವ್ ಎಲೆ, ಚಕ್ಕೆ, 2 ಲವಂಗ, ಹಾಗೆ 1 ಟೇಬಲ್ ಸ್ಪೂನ್ ಸೊಂಪು ಹಾಕ್ಕೋಬೇಕು ಫ್ಲೇವರಿಗೆ. ಹಾಗೆ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಸ್ಕಿಪ್ ಮಾಡೋರು ಮಾಡ್ಕೋಬೋದು, ಇಲ್ಲಾಂದರೆ ನಾಟಿ ಸ್ಟೈಲ್ ಇರೋದ್ರಿಂದ ಪೆಪ್ಪರ್ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಇದು ಬಂದುಬಿಟ್ಟು 2 ಆನಿಯನ್ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೋಬೇಕು, ಮೀಡಿಯಮ್ ಸೈಜ್ ಆನಿಯನು. ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನು 2 ಹಾಕ್ಕೋತಾ ಇದ್ದೀನಿ. ಅದಾಗಿದ್ಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡಿರೋ 2 ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಫ್ರೈ ಮಾಡಿಸ್ಬೇಕು, ಅಂದರೆ ಬಾಡಬೇಕು ಚೆನ್ನಾಗಿ. ಅದಾಗಿದ್ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಪೂರ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸಾಕು, ಸ್ವಲ್ಪ ಬೇಕಾಗುತ್ತೆ. ಅದಾಗಿದ್ಮೇಲೆ ಪುದೀನ ಅದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ. ಈ ಸೊಪ್ಪು ಎದ್ದು ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಬಾಡಬೇಕಷ್ಟೇ. ತುಂಬಾ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಬಾಡಿದರೆ ಸಾಕಾಗುತ್ತೆ. ಒಂದು 1 ಮಿನಿಟ್ ಬಿಟ್ಟರೆ ಅದು ಬಾಡೋಗ್ಬಿಡುತ್ತೆ. ಈಗ ಮಿಕ್ಸಿಗೆ ಹಾಕೋಬೇಕು. ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಅಷ್ಟರಲ್ಲಿ ಮಿಕ್ಸಿ ಮಾಡೋಷ್ಟರಲ್ಲಿ ಅದು ಬಿಸಿ ಆರೋಷ್ಟರಲ್ಲಿ ನಾವು ಜಿಂಜರ್ ಗಾರ್ಲಿಕ್ನ ಕುಟ್ಟಬೇಕು. ಈ ಥರ ನೋಡಿ, ಇಷ್ಟು ಕುಟ್ಟಿದರೆ ಸಾಕಾಗುತ್ತೆ, ಜಾಸ್ತಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಜೀರಿಗೆ, ಕರಿಬೇವು, 2 ಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕುಟ್ಕೊಂಡಿದ್ವಲ್ಲ ಅದು, ಇದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೆಚ್ಕೊಂಡಿರುವಂಥ ಚಿಕ್ಕದು ಆನಿಯನ್ನ ಚೋಪದ ರೀತಿಯಲ್ಲಿ 1 ಆನಿಯನ್ನ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗ್ತಾಯಿದೆ. ಈಗ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅರಿಶಿಣ. ಈಗ ಇದನ್ನು
ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಟಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5-10 ನಿಮಿಷ ಬಿಡೋಣ. ಮಸಾಲದ್ದು ಸ್ಮೆಲ್ಲೆಲ್ಲ ಹೋಗಿಬಿಟ್ಟಿದೆ, ಹಸಿ ವಾಸನೆ ನೋಡಿ, ನೀರೆಲ್ಲ ಇಳ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನೋಡಿ ನೀಟಾಗಿ ಫ್ರೈ ಆಗಿದೆ, ಒಂದು 70% ಫ್ರೈ ಆಗಿದೆ. ಈಗ ಎಗ್ ಮಸಾಲ 1 ಟೇಬಲ್ ಸ್ಪೂನು, ಖಾರ ಮಸಾಲ 1 ಟೇಬಲ್ ಸ್ಪೂನು, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಇಷ್ಟೇ ಸಾಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೋತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ. ತುಂಬ ನೀರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ತಿಕ್ ಗ್ರೇವಿ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ನಾರ್ಮಲಾಗಿ ಮೀಡಿಯಮ್ ಆಗಿರ್ಬೇಕಂದ್ರೆ ಇಷ್ಟು ಹಾಕ್ಕೊಳ್ಳಿ. ಅದು ಹಾಕಿದ್ಮೇಲೆ ಲೆಮನ್ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನಂಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕುದಿಯೋದಕ್ಕೆ ಬಿಡಿ. 5-6 ನಿಮಿಷ ನೀಟಾಗಿ ಕುದ್ದಿದೆ ನೋಡಿ. ಈಗ ಒಂದು 80% ಕುದ್ದಾಗಿದೆ. ಈಗ ಫ್ರೈ ಮಾಡಿರುವಂಥ ಎಗ್ಗನ್ನ ಅದಕ್ಕೆ ಹಾಕ್ಕೋಬೇಕು. ಈಗ ಇದನ್ನು 2-3 ನಿಮಿಷ ಬಿಟ್ಟರೆ ಇದು ಇವಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಇವಾಗಲೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಎಲ್ಲ ಹಾಕಲ್ಲ, ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕೋತಾ ಇದ್ದೀನಿ. ಇದನ್ನು 2-3 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇದು ನೀಟಾಗಿ ಮಸಾಲೆ ಇಳ್ಕೊಂಡ್ಬಿಡುತ್ತೆ ಎಗ್ಗಿಗೆ. ಸೊ ಅದಕ್ಕೆ 2-3 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕಾಗುತ್ತೆ. ಸೊ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ರೆಡಿಯಾಗಿದೆ. ಈಗ ಉಳಿದಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ. ಸೊ ನಾಟಿ ಸ್ಟೈಲಲ್ಲಿ ಬರುವಂತಹ ಎಗ್ ಗ್ರೇವಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಕಲರು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಇದೊಂದು ಆಗಿ ಸ್ವಲ್ಪ ಆರಿದ ಮೇಲೆ ತೆಗೆದಿರುವಂಥದ್ದು ನೋಡಿ, ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಡೆಫಿನೆಟ್ಲಿ ಇದು ಪರೋಟ, ಚಪಾತಿ, ರೈಸು, ಮುದ್ದೆ ಎಲ್ಲದಕ್ಕೂ ಆಗುತ್ತೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.